ಇದೇ ಕುಮಾರಸ್ವಾಮಿಯವರು ನನ್ನ ಹತ್ರನೇ ಮಾತಾಡಿದ್ದಾರೆ. 23ನೇ ತಾರೀಕು ಬೆಳಿಗ್ಗೆ ಸುಮಾರಣ್ಣನವರೇ ಇದನ್ನು ಕೇಳಿಸ್ಕೊಳ್ಳಿ ನೀವು. ಓಕೆ, ಶೆಟ್ಟಿ ಹತ್ರ ಇದನ್ನು ನಾಳೆ ಲೀಗಲ್ ಎಲ್ಲ ತರಬೇಕಲ್ಲ, ನಿಮ್ಮದು ಎಲ್ಲ ಅಲ್ಲಿನೂ ಇದೆಲ್ಲ ನಿಮಗೆ ಪರಿಚಯ ತಗೊಂಬನ್ನಿ, ಹೇಳ್ತೀನಿ ಕೇಳಿ. ಹೌದು ಬ್ರದರ್, ನಾನು ಕನ್ಫರ್ಮ್ ಆಗಬೇಕಲ್ಲ, ಮಾಜಿ ಫ್ಯಾಮಿಲಿಯವ್ರದ್ದು ಬಂದಿದೆ, ಸ್ಟೋರಿ ಮಾಡಬೇಕಾದ್ರೆ ನಮಗೊಂದು ಕನ್ಫರ್ಮೇಷನ್ ಆದರೂ ಬೇಕಲ್ಲ, ಇದು ಹೌದಾ, ಹಿಂಗಾಗಿದ, ಇದು ಫೇಕಾ, ಇದು ಮಾರ್ಫ್ಡಾ ಬೇಕಲ್ಲ. ಅಣ್ಣ ಹಿಂಗೆ ಬಂದಿದೆ ಅಣ್ಣ ಒಂದು ಪೆನ್ ಡ್ರೈವು. ಹೌದಾ ಬ್ರದರ್, ನನಗೂ 7 ತಿಂಗಳ ಮುಂಚೆನೇ ಬಂದಿತ್ತು ಬ್ರದರ್ ಇದೆಲ್ಲ. ನಾನು ಹೇಳಿದೆ ಬ್ರದರ್, ಅಪ್ಪಗೆ ಎಲ್ಲ ಹೇಳಿದೆ, ಅಮಿತ್ ಶಾಗೆ ಹೇಳಿದೆ ಬ್ರದರ್. ಡೆಲ್ಲಿ ಅವರು 3 ಸಲ ಕರ್ಸ್ಕೊಂಡ್ಬಂದು ನನ್ನ ಅಪ್ಪನಿಗೆ ಹೇಳಿದ್ರು ಬ್ರದರ್, ಬೇಡ ಬೇಡ. ನಾನು ಅಪ್ಪನಿಗೆ ಹೇಳಿದೆ ಬ್ರದರ್, ಒಂದು ಸಲ ಈ ಸಲ ಬಿಟ್ಟುಬಿಡಿ ಅವನನ್ನು, ಈ ಸಲ ಬೇಡ, ಯಾರನ್ನು ಬೇಕಾದ್ರೆ ನಿಲ್ಲಿಸಿ ಅಂತ ಹೇಳಿದೆ. ಕೇಳಲಿಲ್ಲ ಬ್ರದರ್, ಡಿಕ್ಲೇರ್ ಮಾಡಿಬಿಟ್ರು. ಅವನ ಅಮ್ಮನೂ ಕೇಳಲಿಲ್ಲ ಅಂತ ನಕ್ಕರು ಕುಮಾರಸ್ವಾಮಿಯವರು. ಯಾರು ಕನ್ಫರ್ಮ್ ಮಾಡಿರೋದು ನನಗೆ ಅವಂದೇ ಅಂತ? ಸುಮಾರಣ್ಣನೇ. ಪ್ರೂಫ್ ಬೇಕಾ? ಪ್ರೂಫ್ ಬೇಕು. ಸುಮಾರಣ್ಣ ಹೇಳಲಿ ನಾನು ಮಾತಾಡಿಲ್ಲ, ಈಗ ಮಾತಾಡಿಲ್ಲ ತೋರಿಸು ಅಂತ ಹೇಳಲಿ ಕುಮಾರಸ್ವಾಮಿ ಹೇಳಬೇಕು. ನಾನು ನಿಮ್ಮ ಹತ್ರ ಮಾತಾಡಿಲ್ಲ, ಪ್ರೂಫ್ ಇದ್ರೆ ಬಿಡಿ. ನನ್ನ ಅಪ್ಪನೂ ನಿಮ್ಮ ಹತ್ರ ಮಾತಾಡಿಲ್ಲ, ಪ್ರೂಫ್ ಇದ್ರೆ ಬಿಡಿ. ರೇಪಿಸ್ಟು ನಿಮ್ಮ ಹತ್ರ ಮಾತಾಡಿಲ್ಲ, ಪ್ರೂಫ್ ಇದ್ರೆ ಬಿಡಿ ಅಂತ ಹೇಳ್ಬೇಕು ಅವರು. ಅರ್ಥ ಆಯ್ತಲ್ವಾ? ಇಲ್ಲ ಕುಮಾರಸ್ವಾಮಿ ಅವರು ಇನ್ನೊಂದು ಹೇಳಿದ್ರು, ಶೆಟ್ಟಿಗೆ ಎಷ್ಟೆಷ್ಟು ದುಡ್ಡು ಎಲ್ಲೆಲ್ಲಿಂದ ಹೋಗಿದೆ ಗೊತ್ತು ನನಗೆ ಅಂತ. ಕುಮಾರಸ್ವಾಮಿ ಅವರಿಗೆ ಸೆಟ್ಲ್ಮೆಂಟ್ ಮಾಡಿ ಹ್ಯಾಬಿಟ್ ಇದೆ. ನಾನು ಕೇಳಿದ್ನಾ, ನಿಮಗೆ ಹುಟ್ಟಿದ ಮಗುವನ್ನು, ನಿಮ್ಮ ಎರಡನೇ ಹೆಂಡತಿಯನ್ನು ನೀವು ಕೈ ಬಿಡುವಾಗ ಎಷ್ಟು ಸೆಟಲ್ಮೆಂಟ್ ಮಾಡಿದ್ರಿ ಅಂತ ನಾನು ಕೇಳಿದ್ನಾ? ಕುಮಾರಸ್ವಾಮಿ ಯಾರಿಗಾದ್ರೂ ಲೆಕ್ಕ ಕೊಟ್ಟಿದ್ದಾರಾ? ಕೊಟ್ಟಿದ್ದಾರೆ ಯಾರಿಗಾದ್ರು? ಅಲ್ಲ, ಕಡತದಲ್ಲಿ ಅದನ್ನು ಮಂಡಿಸಿದಾರಾ? ಇಷ್ಟು ಕೊಟ್ಬಿಟ್ಟು ಬಾಯಿ ಮುಚ್ಚಿಸಿದ್ದೆ, ಇಲ್ಲ ಅಂದ್ರೆ ಥ್ರೆಟನ್ ಮಾಡಿ ಬಾಯಿ ಮುಚ್ಚಿಸಿದೆ ಅಂತ ಯಾರಾದರೂ ಹೇಳಿದಾರಾ?